ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧದ ಎಫೆಕ್ಟ್ ಏನಿದೆ ಅದು ನಮ್ಮ ದೇಶದಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಒಂದು ಯುದ್ಧದ ಪರಿಣಾಮವಾಗಿ ಏನಂದರೆ ರೈತರಿಗೆ ಭಾಳ ದೊಡ್ಡ ಹೊಡೆತ ಬಿದ್ದಿರ್ತಕ್ಕಂಥದ್ದು. ಯಾಕಂದರೆ ರೈತರು ಬೆಳೆದಂಥ ಬೆಳೆಗಳ ದರ ಕುಸಿತ ಆಗಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈಗ ಬೆಳಗಾವಿಯ ತರಕಾರಿ APMC ಮಾರ್ಕೆಟಲ್ಲಿದೆ ನಾನು ತೋರಿಸ್ತಾ ಇದ್ದೀನಿ. ಇದು ಏನಂದರೆ ಏನು ಬೆಳಗಾವಿಯಲ್ಲಿ ಬೆಳೆದಂಥ ರೈತರು ಬೆಳೆದಂಥ ಈ ಒಂದು ತರಕಾರಿಗಳು ಮಾರಾಟ ಆಗದೆ ಹಾಗೆ ಒಂದು ಸ್ಟಾಕ್ ಉಳಿದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಮಾರುಕಟ್ಟೆಯಲ್ಲಿ ದರ ಕೂಡ ಕುಸಿತ ಆಗಿದೆ. ಇದು ಮೆಣಸಿನಕಾಯಿ ಆಗಿರ್ಬೋದು, ಬಟಾಟೆ ಆಗಿರ್ಬೋದು, ಜೊತೆಗೆ ಸೌತೆಕಾಯಿ ಆಗಿರ್ಬೋದು, ಗಜರಿ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹೀಗೆ ಏನು ರೈತರು ಬೆಳೆದಂಥ ಬೆಳೆಗಳೇನಿದ್ದಾವೆ ಅವು ಮಾರುಕಟ್ಟೆಗೆ ಬಂದಿದ್ದಾವೆ. ಮಾರುಕಟ್ಟೆ ಬಂದ ಮೇಲೆ ದಲ್ಲಾಳಿಗಳು ಇದನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಈ ಖರೀದಿ ಮಾಡಿದಂಥ ಬೆಳೆಗಳು ಕೂಡ ಈಗ ಏನು ಮಾರಾಟ ಆಗ್ತಲ್ಲ. ಅದಕ್ಕೆ ಪ್ರಮುಖವಾಗಿ ಒಂದು ಯುದ್ಧದ ಎಫೆಕ್ಟ್ನಿಂದ ಏನು ಗ್ಯಾಸ್ ಕೊರತೆ ಆಗಿರ್ತಕ್ಕಂಥ ಇದರಿಂದ ಸಾಕಷ್ಟು ಹೋಟೆಲ್ಗಳು ಬಂದಾಗಿದ್ದಾವೆ. ಉದ್ಯಮಗಳ ಮೇಲೆ ಹೊಡೆತ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಏನು ರಫ್ತಿಗೂ ಕೂಡ ಒಂದು ಸಾಕಷ್ಟು ಸಮಸ್ಯೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಈ ರೀತಿಯ ದೃಶ್ಯಗಳು ನಮಗೆ ಈಗ ಕಂಡು ಬರ್ತದೆ. ಅಂದರೆ ರೈತರ ಬೆಳೆದಂಥ ಏನು ತೋಟಗಾರಿಕೆ ಬೆಳೆಗಳಿಂದ ತೋಟಗಾರಿಕೆ ಬೆಳೆಗಳ ದರ ಕೂಡ ಕುಸಿತ ಆಗಿದೆ. ಬನ್ನಿ ಯಾವುದ ಬೆಳೆಗಳ ದರ ಏನು ಕುಸಿತ ಆಗಿದೆ ಅನ್ನೋದನ್ನು APMC ವರ್ತಕರನ್ನು ಕೇಳೋಣ. ಏನು ಯುದ್ಧದ ಎಫೆಕ್ಟ್, ಏನೆಲ್ಲ ದರ ಕುಸಿತ ಆಗಿದೆ? ಏನು ಸರ್, ನಾವು ಯುದ್ಧ ಆಗಾಕತ್ತೈತ್ರಿ. ಯುದ್ಧ ಆಗಿದ್ದ ಪರಿಣಾಮವಾಗಿ ಈ ಹೋಟೆಲ್ಗಳಿಗೆ ಆಯ್ತು, ಮೆಸ್ಗಳಿಗೆ ಆಯ್ತು, ಆಮೇಲೆ ಈ ದೊಡ್ಡ ದೊಡ್ಡ ಏನು ಕ್ಯಾಟ್ರಿಂಗ್ ವ್ಯವಸ್ಥೆ ಇತ್ತು ಅದೆಲ್ಲದಿಂದ ತರಕಾರಿ ತೊಗೊಳೋದು ಕಡಿಮೆ ಆಗಿದ ಕಾರಣ ಏನು ನಮ್ಮದು ಒಂದು ಸರಾಸರಿ ಈ ಸೌತೆಕಾಯಿ ಏನು ಒಂದು ಸೌತೆಕಾಯಿ ಮುಳ್ಳು ಸೌತೆಕಾಯಿ ಅಂತೀವಿ, ಅದು 20 ರಿಂದ 22 ರೂಪಾಯಿ ಮಾಡ್ತಿದ್ದು, ಇವತ್ತು 11 ರೂಪಾಯಿ 12 ರೂಪಾಯಿ ಮಾರಾಗ್ತದೆ. ಈ ಹಸಿ ಮೆಣಸಿನಕಾಯಿ ಏನಿತ್ತು ಇದು ಒಂದು 15 ದಿವಸ ಕಡೆ ಹಿಂದೆ ನೋಡಿದ್ರೆ 4 ರಿಂದ 50 ಅಂದರೆ 50 ರಿಂದ 60 ರೂಪಾಯಿ ಕೆಜಿ ಇತ್ತು. ನೀವು 35 ರಿಂದ 40 ರೂಪಾಯಿ ಬಂದೈತಿ. ಅದೇ ರೀತಿ ಟೊಮ್ಯಾಟೊ ಏನೋ 30 ರೂಪಾಯಿ ಕೆಜಿ ಇತ್ತು, ಅದು 10 ರಿಂದ 15 ರೂಪಾಯಿ ಕೆಜಿ ಬಂದಿದ್ದೈತಿ. ಬದನೆಕಾಯಿ 20 ರಿಂದ 25 ರೂಪಾಯಿ ಇದ್ದು 8 ರಿಂದ 10 ರೂಪಾಯಿ ಬಂದಿದ್ದೈತಿ. ಪ್ರತಿಯೊಂದು ಹಿಂಗೆ ಇದೇ ವಿಚಾರ ಮಾಡೋದ್ರೆ ಸುಮಾರು ನಮ್ಮ ಕಡೆ 40 ರಿಂದ 70 ಐಟಮ್ ನಮ್ಮ ಬೆಳಗಾವಿ ಮಾರ್ಕೆಟ್ ಬರ್ತದೆ. ಈ ಬೆಳಗಾವಿ ಮಾರ್ಕೆಟ್ಗೆ ಬರೋದು ಐಟಮ್ಗಳೆಲ್ಲ ರೇಟ್ ಡೌನ್ ಆಗಿದೆ. ಕಾರಣ ಏನಂತಂದರೆ ನಮ್ಮದು ಬೆಳಗಾವಿ ಮಾರ್ಕೆಟ್ದಿಂದ ರೀ ಕೋಸ್ಟಲ್ ಏರಿಯಾ, ಈ ಮಂಗಳೂರು, ಚಿಕ್ಕಮಗಳೂರು, ಆಮೇಲೆ ಈ ಕಡೆ ಕಾರವಾರ, ಗೋವಾ, ಸಿಂಧುದುರ್ಗ, ರತ್ನಗಿರಿ, ಇಲ್ಲಿದೆಲ್ಲ ನಮ್ಮದೇ ಹೋಗ್ತದೆ ತರಕಾರಿ. ಅಲ್ಲೆಲ್ಲ ಹೋಟೆಲ್ಗಳು ಬಿಸ್ನೆಸ್ ಎಲ್ಲ ಡಲ್ ಆಗಿದೆ ಅನ್ನೋ ಕಾರಣಕ್ಕೆ ಹೋಟೆಲ್ ಅಲ್ಲಿ ವ್ಯಾಪಾರ ಅಂತೂ ಕಡಿಮೆ ಆಗಿದೆ. ಅಲ್ಲಿ ಆರ್ಡರ್ಗಳು ಬರ್ತಾಯಿಲ್ಲ. ಏನು ಗೋವಾ ರಾಜ್ಯಕ್ಕೆ ಪ್ರತಿದಿನ 120, 130 ಗಾಡಿ ಹೋಗ್ತಿದ್ದು, 70 ರಿಂದ 80 ಗಾಡಿ ಹೊಂಟವು. ಅದು ಫುಲ್ ಹೊಂಟಿಲ್ಲ, ಎಲ್ಲ ಅರ್ಧ ಗಾಡಿಗಳು ಹೊಂಟಿದ್ದಾವೆ. ಅದೇ ರೀತಿ ನಮ್ಮ ಈ ಕಡೆ ಬೆಳಗಾವದಾಗೂ ಇಲ್ಲಿ ಲೋಕಲ್ದಾಗೂ ನೋಡೋಕೆ ಹೋದ್ರೆ ನಮ್ಮ APMC ಅಪೋಸಿಟ್ ಅನ್ನೋ ಒಂದು ಹೋಟೆಲ್ ಆದರೆ ಆ ಹೋಟೆಲ್ಸ್ ಕಡೆ ಬಂದಾಗ್ಬಿಟ್ಟಿದೆ ಈಗ ಗ್ಯಾಸ್ ಇಲ್ಲ ಅನ್ನೋ ಕಾರಣಕ್ಕೆ. ಎಲ್ಲ ಕಡೆ ಇದು ಒಂದು ಇಫೆಕ್ಟ್ ಆಗಿ ರೈತ ಪಾಪ ಏನು ರೈತರು ನಮ್ಮ 3 ತಿಂಗಳು 4 ತಿಂಗಳು ಏನು ಬಿಸಿಲಾಗಿ ಕಷ್ಟಪಟ್ಟು ಪಡ್ತಿದ್ರು, ಅದಕ್ಕೆ ಯಾವುದೇ ಬೆಲೆ ಸಿಗ್ತಾ ಇಲ್ಲ. ಆದ ಕಾರಣ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮನವಿ ಮಾಡ್ಕೋತೀವಿ, ಆದಷ್ಟು ಬೇಗ ಇದನ್ನು ಬಿಕ್ಕಟ್ಟು ಬಗೆಹರಿಸಬೇಕಂತ ನಾವು ಒಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಈಗ ಆಲ್ರೆಡಿ ಏನು ಯುದ್ಧದ ಕದನ ವಿರಾಮದ ಒಂದು ಮಾತುಗಳಾಗಿದೆ. ಹಾಗಾಗಿ ಜೊತೆಗೆ ಒಂದಿಷ್ಟು ಏನು ಯುದ್ಧದ ತನಾವೇನಿದೆ ಅದು ಕಡಿಮೆ ಆದರೂ ಕೂಡ ಅದರ ಎಫೆಕ್ಟ್ ಇನ್ನೂ ಕೂಡ ಮುಂದುವರಿದೆ. ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರಲಿದೆ. ಯಾಕಂದರೆ ಪ್ರಮುಖವಾಗಿ ಗ್ಯಾಸ್ ಪೂರೈಕೆ ಎಲ್ಲಿವರೆಗೆ ಸಮರ್ಪಕ ಆಗೋದಿಲ್ಲವೋ ಅಲ್ಲಿವರೆಗೆ ಇಂಥದ್ದೇ ಸಮಸ್ಯೆ ಇರ್ತಕ್ಕಂಥದ್ದು. ರೈತರು ಬೆಳೆದಂಥ ಬೆಳೆಗಳಿಗೆ ಯೋಗ್ಯ ದರ ಬರಬೇಕಂದ್ರೆ ಎಲ್ಲವೂ ಕೂಡ ಸಾಮಾನ್ಯ ಸ್ಥಿತಿಗೆ ಬರಬೇಕಂದ್ರೆ ಏನು ಈ ಯುದ್ಧದಿಂದ ಆದಂಥ ಏನು ಪರಿಣಾಮಗಳೆಲ್ಲವೂ ಕೂಡ ಪ್ರತಿಕೂಲ ಪರಿಣಾಮಗಳೆಲ್ಲವೂ ಕೂಡ ಏನು ಸರಿಯಾದ ಬಳಿಕವಷ್ಟೇ ರೈತರಿಗೆ ಯೋಗ್ಯವಾದಂಥ ದರ ಸಿಗುತ್ತೆ ಅನ್ನುವಂಥ ಮಾತನ್ನು ಈಗ APMC ವರ್ತಕರು ಹೇಳ್ತದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಹಿತ ಕಾಪಾಡುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳು ತೆಗೆದುಕೊಳ್ಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸರ್ಪ್ರಾಜ್ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.